ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಈ ಗ್ಯಾರಂಟಿ ಯೋಜನೆಗಳ ವಾರಂಟಿ ಮುಗಿಸಿದ್ದಾರೆ. ಏನು ಜನರಿಗೆ ಗ್ಯಾರಂಟಿ ಯೋಜನೆಗಳ ವಾರಂಟಿಯನ್ನು ಕೊಟ್ಟಿದ್ರು, ಆ ವಾರಂಟಿಯನ್ನು ಮುಗಿಸಿದ್ದಾರೆ. ಈಗ ಕರ್ನಾಟಕ ರಾಜ್ಯದ ಜನರನ್ನು ದಾಖಲೆಗಳ ಹೆಸರಿನಲ್ಲಿ ಸತಾಯಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿಗೆ ದಾಖಲೆ ಕೊಡಿ, ಗೃಹಜ್ಯೋತಿಗೆ ದಾಖಲೆ ಕೊಡಿ ಅಂಥೇಳಿ. ಮೊದಲಿಗೆ ಅದು ಏನನ್ನೂ ಕೇಳಲಿಲ್ಲ, ಅರ್ಜಿ ಹಾಕಿಸ್ಕೊಂಡ್ರು. ಈಗ ದಾಖಲೆ, ಪ್ಯಾನ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ಕೊಡಿ, ರೇಷನ್ ಕಾರ್ಡ್ ಕೊಡಿ, ಜಾತಿ ಆದಾಯ ಕೊಡಿ. ಯಾವ ಕಚೇರಿಗೆ ಹೋದರೂ ಕೂಡ, ನಾಡ ಕಚೇರಿಯಲ್ಲಿ, ಗ್ರಾಮವನ್ನಲ್ಲಿ, ಕರ್ನಾಟಕವನ್ನಲ್ಲಿ, ತಹಶೀಲ್ದಾರ್ ಆಫೀಸ್ನಲ್ಲಿ ಎಲ್ಲೂ ಕೂಡ ಜನರೇ ಜನರು. ಯಾಕೆ ಅಂದರೆ ದಾಖಲೆಗಳಿಗೆ. ಒಂದು ಕಡೆ ಕೇಂದ್ರ ಸರ್ಕಾರ SIR ಅನ್ನು ತಂದು ಒಂದು ಕಡೆ ದಾಖಲೆ ಮಾಡಲಿಕ್ಕಿರುವ ಒಂದು ಹಿಂಸೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ರೀತಿ ಹಿಂಸೆ. ಇದಕ್ಕೆ ನಾವು ಸರ್ಕಾರ ಇದನ್ನು ಯಾಕೆ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಇವರು ಘೋಷಣೆ ಮಾಡಿ ಆಗಿದೆ, ವಾರ್ಷಿಕ 55,000 ಕೋಟಿ ಬೇಕು, ಇದನ್ನು ಹೇಗಾದರೂ ನಿಲ್ಲಿಸಬೇಕು. ಹಾಗಾಗಿ ಅಥವಾ ಅದನ್ನು ಏನಾದ್ರು ಮಾಡಿ ನಿಲ್ಲಿಸಲಿಕ್ಕೋಸ್ಕರ ಏನು ಮಾಡಿದ್ದಾರೆ, ಈಗ ಅದನ್ನು ಕಡಿಮೆ ಮಾಡಲಿಕ್ಕೆ ಬೆನಿಫಿಷಿಯರನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಆತಂಕಕಾರಿ ಒಂದು ವಿಚಾರ ಏನು ಅಂದರೆ, ಸಾಮಾಜಿಕ ಭದ್ರತಾ ಯೋಜನೆಗಳು, ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲರ ವೇತನ, ಈ ಮೂರು ಫಲಾನುಭವಿಗಳಿಗೆ ಇವರೀಗ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಎಷ್ಟು ಅಂತಂದರೆ 32,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್. ಪ್ರತಿಯೊಬ್ಬರು ಕೂಡ 32,000 ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಅಂತೇಳಿ ಮತ್ತೆ ಈ ವಯೋವೃದ್ಧರನ್ನು, ವಿಧವೆಯರನ್ನು, ಅಂಗವಿಕಲರನ್ನ ಇವರು ಸರ್ಕಾರಿ ಕಚೇರಿಗಳಿಗೆ ಆಲಿಸ್ತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಸಾಮಾಜಿಕ ಯೋಜನೆಗಳಲ್ಲಿ, ಸಾಮಾಜಿಕ ಭದ್ರತಾ ಯೋಜನೆಗಳು ಎಲ್ಲೂ ಕೂಡ ಈ ಮಿತಿ ಇಲ್ಲ, 32,000. ಯಾಕಂದರೆ ನೀವು ದಿನಗೂಲಿ ಅನ್ನೇ ಲೆಕ್ಕ ಮಾಡಿದರೂ ಕೂಡ ವಾರ್ಷಿಕ 1.5 ಇಂದ 2 ಲಕ್ಷ ರೂಪಾಯಿ ವಾರ್ಷಿಕ ಇನ್ಕಮ್ ಇರ್ತದೆ. ಬೇರೆ ಬೇರೆ ಕೆಲವು ರಾಜ್ಯಗಳ ಉದಾಹರಣೆಯನ್ನು ಕೊಡೋದಾದರೆ, ತೆಲಂಗಾಣದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗೆ ಗ್ರಾಮೀಣ ಪ್ರದೇಶದಲ್ಲಿ 1.5 ಲಕ್ಷ ಇನ್ಕಮ್ ಮಿತಿ ಇಟ್ಟಿದ್ದಾರೆ, ನಗರ ಪ್ರದೇಶದಲ್ಲಿ 2 ಲಕ್ಷ ಮಿತಿಯನ್ನು ಇಟ್ಟಿದ್ದಾರೆ. ಆಂಧ್ರದಲ್ಲಿ ಕೂಡ ಸೇಮ್ ಇದೇ ರೀತಿ ಇದೆ. ಹರಿಯಾಣದಲ್ಲಿ 3 ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಕುಟುಂಬದ ಆದಾಯದ ಮಾನದಂಡವನ್ನು ಬಯಸಲಾಗಿದೆ. ಕೇರಳ ರಾಜ್ಯದಲ್ಲಿ 1 ಲಕ್ಷ ಇದನ್ನು ಇಟ್ಟಿದ್ದಾರೆ. ಅಲ್ಲೆಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳು ಹೆಚ್ಚು ಕೂಡ ಇದೆ ಕಂಪೇರಿಟಿವ್ಲಿ. ಇಲ್ಲಿ 1,800 ರೂಪಾಯಿ ಕೊಡ್ತಾ ಇದ್ದರೆ, ಅಲ್ಲಿ ತೆಲಂಗಾಣದಲ್ಲಿ 4,000, ಆಂಧ್ರದಲ್ಲೂ ಕೂಡ ಸರಿಸುಮಾರು 4,000 ಕೊಡ್ತಾ ಇದ್ದಾರೆ, ತಮಿಳುನಾಡಲ್ಲೂ ಕೂಡ ಹೆಚ್ಚಿದೆ. ಇವರ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ BPL ಕಾರ್ಡ್ನ ಆದಾಯ ಮಿತಿ 1,20,000 ಈಗ ಪ್ರಸ್ತುತ. ಈಗಾಗಲೇ ಏನು ಸಚಿವರು ಮುನಿಯಪ್ಪನವರು, KH ಮುನಿಯಪ್ಪನವರು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು BPL ಮಾನದಂಡವನ್ನು, ಕ್ರೈಟೀರಿಯಾವನ್ನು, ಇನ್ಕಮ್ ಕ್ರೈಟೀರಿಯಾವನ್ನು 1,20,000ದಿಂದ 3 ಲಕ್ಷಕ್ಕೆ ನಾವು ಹೆಚ್ಚು ಮಾಡುವ ಒಂದು ಶಿಫಾರಸನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂಥೇಳಿ. ಅಂದರೆ ಒಂದೇ ಸರ್ಕಾರದಲ್ಲಿ ದ್ವಂದ್ವ ನೀತಿ ನೋಡಿ. ಬಿಲೋ ಪಾವರ್ಟಿ ಲೀನ್ ಕಾರ್ಡ್ಗೆ 3 ಲಕ್ಷ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಭದ್ರತಾ ಯೋಜನೆಗಳಿಗೆ, ವಿಧವೆಯರಿಗೆ ವೇತನ ಕೊಡಲಿಕ್ಕೆ 32,000 ಇನ್ಕಮ್ ಅಂತ ಹೇಳ್ತಾರೆ. ಅದೇ ರೀತಿ ಈ ಡಾಕ್ಯುಮೆಂಟ್ಸನ್ನು ಕೇಳೋದು.
ನೀವು ಗೃಹಜ್ಯೋತಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಇನ್ಕಮ್ ಆಗಲಿ ಯಾವುದನ್ನು ಕೂಡ ನೀವು ಮಾನದಂಡವಾಗಿ ತಗೊಳ್ಳಿಲ್ಲ. ಅದು ಆ ಕಾರಣಕ್ಕಾಗಿ ಮಾದೇವಪ್ಪನಿಗೂ ಫ್ರೀ, ಮಿನಿಸ್ಟರ್ ಮಾದೇವಪ್ಪನಿಗೂ ಫ್ರೀ, ಇನ್ನೊಬ್ಬರಿಗೂ ಫ್ರೀ ಅಂತೇಳಿ ಈಗ ಎಲ್ಲ ದಾಖಲೆಗಳನ್ನು ಕೇಳ್ತಾ ಇದ್ದೀರಿ. ಜನ ತುಂಬ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಏನಾಗ್ತದೆ, ಈ ಡಾಕ್ಯುಮೆಂಟ್ಗಳು ಕೇಳಬೇಕಾದ್ರೆ ನೀವೇನೋ ಕೇಳ್ಬಿಡ್ತೀರಿ ಸರ್ಕಾರ, ಬಟ್ ನಿಮ್ಮ ಸರ್ಕಾರಿ ಕಚೇರಿಗಳು ಏನಿದೆ ಅಂತ ಹೇಳಿದ್ರೆ ಯಾವ ದಾಖಲೆಗಳು ಕನಿಷ್ಠ 15 ದಿವಸ ಇಲ್ದಲೇ ಕೊಡೋದಿಲ್ಲ. ಅವರು ಚಪ್ಪಲಿ ಸವಿಸ್ಬೇಕು, ಹೋಗಿ 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 ಅವ್ರಿಗೆ ಚಪ್ಪಲಿ ಸವಿಸಿ ನಿಮ್ಮ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತಗೊಳ್ಬೇಕು. ಈ 32,000 ಇನ್ಕಮು ಅಥವಾ ಏನೋ ಮಾಡಿದಿರಲ್ಲ, ಇದರಿಂದ ನಿಮ್ಮ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಒಂದು ಒಳ್ಳೆ ಲಂಚ, 32,000 ಕೊಡಬೇಕಾ, 32,000 ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಾದರೆ ಇಷ್ಟು ಕೊಡಿ ಅಂತೇಳಿ. ಈ ಅಧಿಕಾರಿಗಳು ಎಷ್ಟು ಬಂಡರು ಅಂತ ಹೇಳಿದ್ರೆ ವಿಧವೆಯರನ್ನು ಬಿಡೋಲ್ಲ, ವಯೋವೃದ್ಧರನ್ನು ಬಿಡೋಲ್ಲ, ಅವ್ರಿಗೆ ಒಟ್ಟಿನಲ್ಲಿ ಹಣ ಬೇಕು. ಭ್ರಷ್ಟಾಚಾರದ ಕೂಪಗಳಾಗಿವೆ ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನ್ನೋಂಥದ್ದು. ಹಾಗಾಗಿ ನಮ್ಮ SDP ಬೇಡಿಕೆ ಏನು ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ಪತ್ರ ಕೂಡ ಬರೆದಿದ್ದೇನೆ. ಒಂದು ಕಾಮನ್ ಅಜೆಂಡಾ, ಕಾಮನ್ ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡಿ, ಇಡೀ ಕರ್ನಾಟಕದಲ್ಲಿ ಒಂದು ಕಾಮನ್. ಉದಾಹರಣೆಗೆ BPL, ಬಿಲೋ ಪಾವರ್ಟಿ ಲೈನ್ ಅನ್ನುವಂಥದ್ದು ಒಂದು ನೀವು ಮಾನದಂಡ ಮಾಡಿ ಅವರಿಗೆ ಬಿಲೋ ಪಾವರ್ಟಿ ಲೈನ್ ಅಂತ ಫಿಕ್ಸ್ ಮಾಡಿದ್ರಿ. ಈಗ 1,20,000 ಇದೆ, ಮುಂದಕ್ಕೆ ನೀವು 3 ಲಕ್ಷ ಮಾಡಿ. ಈಗಿನ ಅಂದರೆ ಈ ಹಳೇ ಕಾಲದನ್ನೇ ತೆಗೆದುಕೊಂಡು ಹೋಗಬೇಡಿ. ಈಗಿನ ಪರಿಷ್ಕೃತವಾದಂತಹ ಏನು ಡೈಲಿ ವೇಜಸ್ ಇದೆ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗಿರುವಂಥದ್ದು, ಇದೆಲ್ಲವನ್ನು ನೋಡಿಕೊಂಡು ನೀವು 3 ಲಕ್ಷ ರೂಪಾಯಿ ಆದಾಯ ಮಿತಿಯನ್ನು ಮಾಡಿ BPL ಕಾರ್ಡನ್ನು ಮಾಡಿ. ಆನಂತರ ಪ್ರತಿಯೊಂದಕ್ಕೂ BPL ಮಾನದಂಡ ಮಾಡಿ. ಅದಕ್ಕೊಂದು ಇನ್ಕಮ್ ಸರ್ಟಿಫಿಕೇಟು, ಅದಕ್ಕೆ ಆ ಕಾರ್ಡು, ಅದಕ್ಕೆ ಈ ಕಾರ್ಡು ಅಂತೇಳಿ ಮಾಡೋದು ಬೇಡ. ಮತ್ತು ಈ ದಾಖಲೆಗಳನ್ನು ಕೇಳೋದು ನಿಲ್ಲಿಸಿ. ಒಂದು ಕಡೆ ಕೇಂದ್ರ ಸರ್ಕಾರ ಗೋಳುಯೋದು, ಇನ್ನೊಂದು ಕಡೆ ರಾಜ್ಯ ಸರ್ಕಾರ. ಒಂದು ದಾಖಲೆಗಳೇ ಬೇಡ, ಒಂದು ದಾಖಲೆ ಅದು ಪರ್ಮನೆಂಟ್ ಆಗಿ BPL ಕಾರ್ಡ್ ಇದ್ದರೆ ಆಗ್ತದೆ. BPL ಕಾರ್ಡ್ ಎಲಿಜಿಬಲ್ ಇದ್ದರೆ ಅವನು ಎಲ್ಲ ಯೋಜನೆಗಳಿಗೂ ಎಲಿಜಿಬಲ್, ಏನೇ ಈ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಂತೇಳಿ ಮಾಡುವಂಥದ್ದು. ಇನ್ನೊಂದು ಪ್ರಮುಖ ವಿಚಾರ, ಈ ಇತ್ತೀಚೆಗೆ ಈ ಕಾರ್ಡ್, ರೇಷನ್ ಕಾರ್ಡ್, BPL ಕಾರ್ಡ್ ಕೊಡುವುದನ್ನೇ ನಿಲ್ಲಿಸಿದ್ದಾರೆ. ಸರಿಸುಮಾರು 3-4 ವರ್ಷಗಳಿಂದ BPL ಕಾರ್ಡ್ನೇ ಇಶ್ಯೂ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ಯಾಕಂದರೆ ಈಗ ಜಾಯಿಂಟ್ ಕುಟುಂಬಗಳು, ಅವಿಭಕ್ತ ಕುಟುಂಬಗಳು ಅದು ಬದಲಾಗಿ ಕುಟುಂಬಗಳು ಬೇರೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಕಾರ್ಡ್ ಬೇಕಾಗ್ತದೆ. ಮನೆ ಮದುವೆ ಆಗಿ ಮಕ್ಕಳಾದ ಮೇಲೆ ಅವರು ಅವಿಭಕ್ತ ಕುಟುಂಬದಿಂದ ಹೋಗಿ ಸಪ್ರೇಟ್ ಮನೆ ಮಾಡ್ತಾರೆ. ಹಾಗಾಗಿ ಈ ಸರ್ಕಾರ 3 ವರ್ಷ 4 ವರ್ಷ ಕಾರ್ಡೇ ಕೊಡ್ದಿದ್ದು ಹೇಗೆ? ವೆರಿ ಅನ್ಫಾರ್ಚುನೇಟ್ ಇದು. ಕಾರ್ಡ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ವಿಲೇಜ್ ಅಕೌಂಟ್ ಇದ್ದಾರೆ, PDO ಇದ್ದಾರೆ, ಒಂದು ವೆರಿಫಿಕೇಷನ್ ಮಾಡೋದು ಕೊಡೋದು. ಇದಕ್ಕೆ ಇಷ್ಟು 4 ವರ್ಷ ಕಾಯಿಸ್ಬೇಕಾ? ಹಾಗಾಗಿ ಯಾರೆಲ್ಲ BPL ಕಾರ್ಡಿಗೆ ಅಥವಾ APL ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದಾರೋ ಅವರಿಗೆ ಅತಿ ಶೀಘ್ರದಲ್ಲಿ ವಿತಿನ್ ನೋ ಟೈಮ್ ಇಶ್ಯೂ ಮಾಡಿ. ನಿಮಗೇನು ಆತಂಕ ಇರೋದು, ವೆರಿಫಿಕೇಷನ್ ಆಗಬೇಕು. ಎಸ್, ನಿಮ್ಮ VA, ನಿಮ್ಮ PDO ಇದ್ದಾರೆ, ಹೋಗಿ ವೆರಿಫಿಕೇಷನ್ ಮಾಡಿ ಎಲಿಜಿಬಲ್ ಇದ್ದರೆ ಕೊಡಿ ನಿಮ್ಮ ಕ್ರೈಟೀರಿಯಾದ ಪ್ರಕಾರ ಅಂತ ಕೇಳ್ಕೊಳ್ತೇನೆ. ಹಾಗಾಗಿ ಇಡೀ ಒಂದು ಕುಟುಂಬ ಒಂದು ಆದಾಯ ಮಾನದಂಡ ಅನ್ನುವಂತಹ ಒಂದು ಅರ್ಹತಾ ವ್ಯವಸ್ಥೆ ಮತ್ತು ಸರಳ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತೇಳಿ SDP ಆಗ್ರಹಿಸ್ತದೆ. ಬಡವರ ಪರ ಸರ್ಕಾರ ನೀವು ಅಂತ ಹೇಳಿ ವಿಧವರಿಗೆ, ದುರ್ಬಲ ವರ್ಗದವರಿಗೆ, ಅಂಗವಿಕಲರಿಗೆ ಈ ರೀತಿ ತೊಂದರೆಯನ್ನು ಮಾಡಬೇಡಿ. ಈ ಅವೈಜ್ಞಾನಿಕವಾದಂತಹ ಮತ್ತು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದಂಥ ಒಂದು ಈ ರೀತಿಯ ಕ್ರೈಟೀರಿಯಾಗಳನ್ನು ಕೈ ಬಿಡಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸರ್ಕಾರವನ್ನು ಆಗ್ರಹಿಸ್ತದೆ.